ಆರೋಗ್ಯ, ಕೈಗಾರಿಕೆ, ಶಿಕ್ಷಣ, ಪರಿಸರ, ಸಾಮಾಜಿಕ ಸುಧಾರಣೆ, ಸಮುದಾಯ ಬೆಳವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಧುರ ಸಂಗೀತ, ಮನಸೂರೆಗೊಳ್ಳುವ ನಾಟಕಗಳು ಎಲ್ಲ ನಿಮ್ಮ ರೇಡಿಯೋ ಚಾನೆಲ್ನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆಯ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ಯಾವ ವಿಷಯ ಮಾತನಾಡ್ತಿದ್ದೀವಿ, ನಮ್ಮ ಹಿರಿಯ ನಾಗರಿಕರಿಗೆ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತಿದ್ದೀವಿ ಅಂತ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಇವತ್ತು ನಮ್ಮ ಹಿರಿಯ ನಾಗರಿಕರಿಗೆ ಸಿಗ್ತಾ ಇದೆ ಮಾಹಿತಿ ಕ್ಯಾನ್ಸರ್ ಕಾಯಿಲೆಯ ಬಗ್ಗೆ. ಹೌದು, ಇವತ್ತು ಕ್ಯಾನ್ಸರ್ ಕಾಯಿಲೆಯ ಬಗ್ಗೆ ತಿಳಿದುಕೊಳ್ಳೋದು ಎಷ್ಟು ಸರ್ವೇ ಸಾಮಾನ್ಯವಾಗಿದೆ ಅಲ್ವಾ ಕೇಳುಗರೆ? ಬನ್ನಿ ಹಾಗಾದರೆ ಇವತ್ತು ಕ್ಯಾನ್ಸರ್ ಕಾಯಿಲೆ ಬರುವಂತಹ ಗುಣಲಕ್ಷಣಗಳು ಮತ್ತು ಕ್ಯಾನ್ಸರ್ ಕಾಯಿಲೆಗೆ ಇರುವಂತಹ ಚಿಕಿತ್ಸೆಯ ಬಗ್ಗೆ ಮಾತನಾಡ್ತಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಜಶೇಖರ್ ಅಲ್ಕೂಡ್ ಅವರು. ಇವರು ಕಿಡ್ಬೈ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ ಇಲ್ಲಿ ಮೆಡಿಕಲ್ ಸೂಪರ್ಡೆಂಟ್ ಆಗಿದ್ದಾರೆ ಮತ್ತು ಪ್ರೊಫೆಸರ್ ಆಗಿದ್ದಾರೆ ಮತ್ತು HOD ಆಗಿ ಕಾರ್ಯನಿರ್ವಹಿಸ್ತಿದ್ದಾರೆ ನಮ್ಮ ಬೆಂಗಳೂರಲ್ಲಿ. ಬನ್ನಿ ಅವ್ರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವತ್ತು ನಮ್ಮ ಹಿರಿಯ ನಾಗರಿಕರಿಗೆ ಕ್ಯಾನ್ಸರ್ ಕಾಯಿಲೆಯ ಬಗ್ಗೆ ಏನೆಲ್ಲ ಮಾಹಿತಿನ ಕೊಡ್ತಾ ಇದ್ದಾರೆ ಹಾಗೂ ನಮ್ಮ ಹಿರಿಯ ನಾಗರಿಕರಿಗೆ ಯಾವೆಲ್ಲ ಪ್ರಶ್ನೆಗಳಿದೆ ಕ್ಯಾನ್ಸರ್ ಬಗ್ಗೆ ಅನ್ನೋದನ್ನು ಕೇಳಿ ಬರೋಣ. ಮೊದಲನೆಯದಾಗಿ ನಾನು ಡಾಕ್ಟರ್ ರಾಜಶೇಖರ್ ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು. ಸರ್, ಮೊದಲನೇ ಪ್ರಶ್ನೆ, ಎಲ್ಲರಿಗೂ ಗೊತ್ತು ಇವತ್ತು ಎಷ್ಟು ಕಾಮನ್ ಆಗಿದೆ ಕ್ಯಾನ್ಸರ್ ಅನ್ನೋಂಥದ್ದು. ಹಾಗಾಗಿ ಮತ್ತೊಮ್ಮೆ ನಮ್ಮಲ್ಲಿರುವಂತಹ ಹಿರಿಯ ನಾಗರಿಕರಿಗೆ ಈ ಕ್ಯಾನ್ಸರ್ ಅಂದ್ರೆ ಏನು ಸರ್? ಹಿರಿಯರಿಗೆ ಎಲ್ಲರಿಗೆ ನನ್ನ ಕಡೆಯಿಂದ ನಮಸ್ಕಾರಗಳು. ತಮ್ಮ ಜೊತೆ ಮಾತಾಡುವಾಗ ಕೆಲವು ವಿಷಯಗಳು ಆದಷ್ಟು ಸರಳವಾಗಿ ಹೇಳಲು ಪ್ರಯತ್ನ ಪಡ್ತೀನಿ. ಸೊ ನನ್ನ ಪ್ರಯತ್ನ ಇಷ್ಟೇ ಇರುತ್ತೆ, ನಿಮ್ಮ ಇಂಟ್ರಾಕ್ಷನ್ ಇಂದ ಅಥವಾ ಇದರಿಂದ ಸ್ವಲ್ಪ ತಮ್ಗೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೀನಿ.
ಈ ಕ್ಯಾನ್ಸರ್ ಅಂತಂತ ಫಸ್ಟ್ ನೀವು ಕೇಳಿರೋ ಶಬ್ದ ಎಲ್ಲರಿಗೆ ಅದು ಏನಂತಾರೆ, ಇಟ್ ಬಿಕಮ್ಸ್ ಒಂಥರ ಅದು ಭಯ. ಕ್ಯಾನ್ಸರ್ ಅಂದ್ರೆ ಸಾವು ಅಂತ ಈ ತರ ಎಲ್ಲರ ಮನದಾಳದಲ್ಲಿ ಅದು ನೆಲೆಸ್ಬಿಟ್ಟದ. ಸೊ ನಾವು ಈಗ ಏನಾಗಿದೆ ಅಂದ್ರೆ ಕ್ಯಾನ್ಸರ್ಗೆ ಒಂಥರ ಯಾವ ತರ ನಾವು ತಿಳ್ಕೊಬೇಕಂತಂದ್ರೆ ಅದು ಒಂದು ಈಗ BP, ಶುಗರು ಈ ತರ ಕ್ರಾನಿಕ್ ಡಿಸೀಸ್ ಅಂತಾರೆ, ಆ ತರ ತಿಳ್ಕೊಬಹುದು. ಕ್ಯಾನ್ಸರ್ ಅಂದ ತಕ್ಷಣ ಭಯ ಪಡೋದಲ್ಲ, ಬಟ್ ಅದು ಕ್ಯಾನ್ಸರ್ ಕಾಯಿಲೆಯಿಂದ ನೀವು ತುಂಬಾ ದಿವಸವಾಗಿ ಗುಣಮುಖವಾಗಿ ಅರ್ಲಿ ಬಂದ್ರೆ ತುಂಬಾ ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಅದು ಸ್ಟೇಜ್ ಮೇಲೆ ಹೋಗುತ್ತೆ. ಕ್ಯಾನ್ಸರ್ ಅಂತಂದ್ರೆ ಸ್ಟೇಜ್ ಹಾಗೆ ಇನ್ಕ್ರೀಸ್ ಆಗುತ್ತೆ, ಹಂಗೆ ನಮ್ಗೆ ಅದರದ್ದು ಫಲಗಳು ಕಮ್ಮಿ ಹಾಕೊಂಡು ಹೋಗ್ತದೆ ಅದು. ಸೊ ಅರ್ಲಿ ಡಿಟೆಕ್ಷನ್ ಮತ್ತೆ ಅದ್ರ ಬಗ್ಗೆ ಇರುವ ಸಿಂಪ್ಟಮ್ಸ್ ಕೆಲವು ನಾವು ಮುಂದ್ಗಡೆ ಮಾತಾಡುವಾಗ ಹೇಳ್ತೀನಿ. ಕ್ಯಾನ್ಸರ್ ಅಂದ್ರೆ ನೀವು ಭಯಪಡಂತದ್ದು ಏನಿರಲ್ಲ. ಕ್ಯಾನ್ಸರ್ ಕನ್ನಡದಲ್ಲಿ ಅರ್ಬುದ ರೋಗ ಅಂತ ಕರೀತಾರೆ. ಅದು ಏನಾಗುತ್ತೆ ಅಂದ್ರೆ ನಮ್ಮಲ್ಲಿರೋ ಕಣಗಳು, ಸೆಲ್ಸ್ ಅಂತ ಕರಿತೀವಲ್ಲ, ಅದು ಸ್ತನಗಳದ್ದು, ಗರ್ಭಕೋಶದ್ದು, ಜಠರದ್ದು, ಈ ತರ ಸುಮಾರು ಕ್ಯಾನ್ಸರ್ಗಳು ದೇಹದಲ್ಲಿ ಎಲ್ಲ ಭಾಗಕ್ಕೂ ಕ್ಯಾನ್ಸರ್ ಆಗ್ಬೋದು. ಯಾರಾದರೂ ಇದ್ರ ಬಗ್ಗೆ ಮತ್ತೆ ಹೆಚ್ಚಿನ ಕೇಳಿದ್ರೆ ಕೇಳ್ಬೋದು. ನಾವು ಉಮಾ ಅಂತ. ಹಾ, ನಮಸ್ಕಾರ. ಕ್ಯಾನ್ಸರ್ ಅಂದ್ರೆ ರೋಗ ಲಕ್ಷಣ ಏನು ಸರ್? ಹಾ, ರೋಗ ಲಕ್ಷಣಗಳಂದ್ರೆ ಕೆಲವು ನಮ್ಮ ಹತ್ರ ಯೂಶುವಲಿ ಒಂದು ಕ್ಯಾನ್ಸರ್ ವಾರ್ನಿಂಗ್ ಸಿಗ್ನಲ್ ಅಂದ್ರೆ ಮುನ್ಸೂಚನೆಗಳಂತ ನಾವು ಕೆಲವು ಸಿಂಪ್ಟಮ್ಸ್ ಬಗ್ಗೆ ನಾವು ಡಿಸ್ಪ್ಲೇ ಮಾಡ್ತೀವಿ. ಏನಂತಂದ್ರೆ ಕೆಲವು ಟೈಮ್ ಧ್ವನಿ ಬದಲಾವಣೆ ಆಗೋದು, ಅಜೀರ್ಣವಾಗೋದು, ಮತ್ತೆ ಇದು ಕೆಮ್ಮು, ಅದು ಸತತವಾಗಿ ಇರೋದು, ಯಾವ್ದು ರುಟೀನ್ ಟ್ರೀಟ್ಮೆಂಟ್ಗೆ ಅದು ಸ್ಪಂದಿಸೋದಿಲ್ಲ. ಮತ್ತೆ ಯಾವ್ದಾದ್ರು ಮೈ ಮೇಲೆ ಗಡ್ಡೆಗಳು ಆ ತರ ಏನಾದ್ರು ಬೆಳ್ಕೊಂಡ್ರೆ ನಾವು ಇತ್ತೀಚೆಗೆ ನೋಡಿರೋದು ಆ ಗಡ್ಡೆಗಳು. ಮತ್ತೆ ನಮ್ಮಲ್ಲಿ ರಕ್ತಸ್ರಾವ ಅನ್ಯೂಶುವಲ್ ಅಂದ್ರೆ ಅದು ಮುಟ್ಟಾಗ್ಲಿ ಇನ್ನೊಂದು ಬಿಳಿ ಸ್ರಾವ ಆಗ್ಲಿ ಅದು ಆಗೋದ್ರಲ್ಲಿ ಅದು ಕಡಿಮೆ ಆಗ್ಲಿಲ್ಲ ಅಂದ್ರೆ, ಮತ್ತೆ ದೇಹದಲ್ಲಿ ಯಾವುದೇ ಒಂದು ಹುಣ್ಣು ಅದು ತುಂಬಾ ದಿವಸದಿಂದ ಅದು ಗುಣಮುಖವಾಗ್ಲಿಲ್ಲ ಅಂತಂದ್ರೆ ಅದು ಕೂಡ ಒಂದು ಕ್ಯಾನ್ಸರ್ ಲಕ್ಷಣ ಇರಬಹುದು. ಮತ್ತು ನಮ್ಮ ದಿನನಿತ್ಯದ ಜೀರ್ಣಶಕ್ತಿ ಮತ್ತು ನಾವು ಇದಕ್ಕೆ ನಾವು ಏನಂತಾರೆ ಬಾಲ್ ಹ್ಯಾಬಿಟ್ಸ್ ಅಂತ ಕರೀತಾರೆ. ಅಂದ್ರೆ ನಾವು ಮಲ ವಿಸರ್ಜನೆ ಅದ್ರಲ್ಲಿ ಏನಾದ್ರು ವ್ಯತ್ಯಾಸ ಕಂಡ್ರೆ, ರಕ್ತಸ್ರಾವ ಆದ್ರೆ ಅದೆಲ್ಲಾನು ನಾವು ಕೆಲವು ಅರ್ಲಿ ಸಿಂಪ್ಟಮ್ಸ್ ಅಂತ ತಿಳ್ಕೊಬೇಕು, ಅರ್ಲಿ ಲಕ್ಷಣಗಳಂತ ತಿಳ್ಕೊಬೇಕು. ಇದು ಕೆಲವು ಕ್ಯಾನ್ಸರ್ ಲಕ್ಷಣಗಳು. ಗಡ್ಡೆ ರೂಪ ಅಂತ ನೋಡ್ಬೋದು. ಕೇಳಿ. ಅದೇನು ರೋಗನ ಸರ್? ಇದು ಯಾರೋ ಒಂದ್ ಮನೇಲಿ ಇರುತ್ತೆ, ಅದನ್ನ ಅವ್ರಿಗೆ ಮುಟ್ಟಿದ್ರೆ ನಾವು ಬಟ್ಟೆ ಹೋಗಿದ್ರೆ ನಮ್ಗೆ ಏನಾರು ಆಗುತ್ತೆ ಅನ್ನೋದು ಅನುಮಾನ ಸರ್? ಅಂಟು ರೋಗ ಅದು ಅಂಟು ರೋಗ ಅಲ್ಲ. ಯಾಕಂತಂದ್ರೆ ಈ ಕ್ಯಾನ್ಸರ್ ಆಸ್ಪತ್ರೆಯಲ್ಲ ನಾವು 30 ವರ್ಷದಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಆತರ ಯಾವ್ದು ಭಯ ಪಡಕ್ ಹೋಗ್ಬೇಡಿ. ಅಂಟು ರೋಗ ಅಲ್ಲ ಅದು. ಅಂಟು ರೋಗ ಇರೋದು ಆ ತರ ಬೇರೆ ಇನ್ಫೆಕ್ಷನ್ ಅಲ್ಲಿ ಬರುತ್ತೆ, ಬಟ್ ಕ್ಯಾನ್ಸರ್ ಅಂಟು ರೋಗ ಅಲ್ಲ. ಸರ್ ನಮಸ್ತೆ ಸರ್. ನಮಸ್ಕಾರ. ನಾನು ಲೆಕ್ಕೇರಿಯಿಂದ ಸೌಭಾಗ್ಯ ಅಂತ ಮಾತಾಡ್ತಾ ಇರೋದು ಸರ್. ಸರ್ ಯಾವ ವಯಸ್ಸು ಜಾಸ್ತಿ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ ಸರ್? ವಯಸ್ಸು ಅಂತಂದ್ರೆ ಅದಕ್ಕೆ ಕ್ಯಾನ್ಸರ್ ಕಾಣೋ ಲಕ್ಷಣದಲ್ಲಿ ಯಾವ ವಯಸ್ಸು ಅದಕ್ಕೆ ನಿರ್ಬಂಧಿಸೋದಿಲ್ಲ. ಚಿಕ್ಕ ಮಕ್ಕಳು ಹಿಡ್ಕೊಂಡು ಹಿರಿಯರವರೆಗೆ ಎಲ್ಲ ವಯಸ್ಸಿನಲ್ಲೂ ಕ್ಯಾನ್ಸರ್ಗಳು ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ತದೆ. ಚಿಕ್ಕ ಮಕ್ಕಳಲ್ಲೂ ಕಾಣಿಸ್ಬೋದು, ಹುಟ್ಟಿನ ಕೂಸದಲ್ಲೂ ಕಾಣಿಸ್ಬೋದು. ಅದಕ್ಕೆ ಈ ತರ ವಯಸ್ಸಿಂದು ವಯೋಮಿತಿ ಅಥವಾ ಅದು ಏಜ್ ಬಾರ್ ಏನಿರೋದಿಲ್ಲ. ಸರ್, ಈಗ ಕೆಲವೊಂದು ಲಕ್ಷಣಗಳು ಹೇಳಿದ್ರಿ, ಅದು ಎಲ್ಲಾ ಟೈಪ್ ಆಫ್ ಕ್ಯಾನ್ಸರ್ಗೂ ಜನರಲೈಸ್ಡ್ ಸಿಂಪ್ಟಮ್ಸ್ ಸರ್? ಒಂದ್ ಎಕ್ಸಾಂಪಲ್ ಕೇಳ್ರಿ, ಅಂದ್ರೆ ಒಂದ್ ಯಾವ್ದಾದ್ರು ಉದಾಹರಣೆ ಕೇಳಿ. ಎಲ್ಲದಕ್ಕೂ ಅಂತಂದ್ರೆ ಈ ಕೆಮ್ಮು, ಸತತವಾಗಿ ಕೆಮ್ಮು ಅಂತಿದ್ರೆ ಅದು ಲಂಗ್ ಕ್ಯಾನ್ಸರ್ ಸಂಬಂಧಪಟ್ಟಿದಿರುತ್ತೆ. ಸ್ತನದಲ್ಲಿ ಗಡ್ಡೆಗಳು ಬೆಳೆದಿರೋದು, ಅದು ಸ್ತನದ ಗಡ್ಡೆಗಳು ನೋಡ್ಕೊಂಡು ಅದು ಅದ್ರ ಪರೀಕ್ಷೆ ಮಾಡಿ ಅದು ಕ್ಯಾನ್ಸರ್ ಇದೆ ಇಲ್ಲ ಅಂತ ಗೊತ್ತು ಮಾಡ್ಕೋಬೇಕು. ಈ ತರ ಒಂದೊಂದಕ್ಕೆ ಬೇರೆ ಬೇರೆ ಲಕ್ಷಣಗಳು, ಸಿಂಪ್ಟಮ್ಸ್ ಇರುತ್ತೆ. ಸರ್, ಈಗ ಎಲ್ಲಾ ಗಡ್ಡೆಗಳು ಬಂದು ಕ್ಯಾನ್ಸರಸ್ ಆಗಿರಲ್ಲ ಅಲ್ವಾ ಸರ್? ಐ ಮೀನ್ ರೀಸೆಂಟ್ ಆಗಿ ನಮ್ಗೆ ಬಂದ ಇರೋದಿಲ್ಲ. ಅದು ಡಿಸ್ಕಷನ್ ಅಲ್ಲಿ ಒಳ್ಳೆ ಪ್ರಶ್ನೆ. ಅದು ಸುಮಾರು ಗಡ್ಡೆಗಳು ಏನಿದೆ ಅಲ್ಲ ನಮ್ ದೇಹದಲ್ಲಿ, ಅಲ್ಲೆಲ್ಲಿ ಚಿಕ್ಕ ಚಿಕ್ಕ ಗಡ್ಡೆಗಳು ಚರ್ಮದ ಕೆಳಗಡೆ ನೋಡ್ತೀವಿ, ಅದು ಎಲ್ಲಾನು ಕ್ಯಾನ್ಸರ್ ಇರಲ್ಲ. ಅದು ಯಾವಾಗ ನಮ್ಗೆ ಆ ಗಡ್ಡೆ ಒಂದು ಸಡನ್ ಆಗಿ ವೇಗವಾಗಿ ಬೆಳ್ಕೊಳ್ದ್ರೆ ಅಥವಾ ನೋವು ಕೊಡಕ್ ಸ್ಟಾರ್ಟ್ ಮಾಡಿದ್ರೆ, ಅದ್ರ ಮೇಲೆ ಚರ್ಮ ಮೇಲೆ ಏನಾದ್ರು ವ್ಯತ್ಯಾಸಗಳ ಕಂಡ್ರೆ ಆ ಟೈಪ್ ಅಂತ ಸಂದರ್ಭದಲ್ಲಿ ನೀವು ಅದನ್ನು ಏನಂತಾರ ಅದಕ್ಕೆ ಪರೀಕ್ಷೆ ಮಾಡಿಸ್ಕೊಳ್ಬೇಕು.
ಸರ್ ರೀಸೆಂಟ್ ಆಗಿ ಒಬ್ಬ ನಮಗ್ ಬಂದಿದ್ದಂತ ಡಿಸ್ಕಷನ್ ಅಲ್ಲಿ ತಿಳಿದೇನು ಅಂದ್ರೆ ಸೆಬಾಷಿಯಸ್ ಸಿಸ್ಟ್ ಅಂತ ರಿಮೂವ್ ಮಾಡಿದ್ದಾರೆ. ಮಾಡಿದ್ಮೇಲೆ ಅವ್ರು ಅದನ್ನ ಟೆಸ್ಟ್ ಮಾಡ್ಲಿಲ್ಲ. ಡಾಕ್ಟರ್ ಹೇಳಿದ್ರಂತೆ ಟೆಸ್ಟ್ ಮಾಡೋದ್ ಬೇಡ ಅಂತ. ಹಾ, ಡಾಕ್ಟರ್ ಟೆಸ್ಟ್ ಮಾಡೋದ್ ಬೇಡ ಅಂತ ಹೇಳಿದ್ರಂತೆ. ಸೊ ಅವ್ರಿಗೆ ಅನುಮಾನ ಇದು ಕ್ಯಾನ್ಸರಸ್ ಆಗಿರಬಹುದಾ ಅಂತ. ಈಗ ಅದು ನೀವು ಸಬೇಸಿಸ್ ಸಿಸ್ಟ್ ಬಗ್ಗೆ ಕೇಳಿದ್ರಲ್ಲ, ಗಡ್ಡೆ ಸಬೇಸಿಸ್ ಸಿಸ್ಟ್ ಅಂತಂದ್ರೆ ಇದು ನಮ್ಮ ಮೈ ಮೇಲೆ ಕೂದಲುಗಳಿರುತ್ತಲ್ಲ, ಅದ್ರದ್ದು ಗ್ಲ್ಯಾಂಡ್ ಅದ್ರ ಗ್ರಂಥಿದು ಒಂದು ಇನ್ಫೆಕ್ಷನ್. ಅದಕ್ಕೆ ಕ್ಯಾನ್ಸರ್ ಅಂತ ಕರೆಯಲ್ಲ. ಸಬೇಸಿಸ್ ಸಿಸ್ಟ್ ಗಡ್ಡೆ ತೆಗೆದಾದ್ಮೇಲೆ ಯೂಶುವಲಿ ಏನಾಗುತ್ತಲ್ಲ, ಆ ಪರೀಕ್ಷೆ ತೆಗೆದಿರೋ ಸರ್ಜನ್ಗೆ ಗೊತ್ತಾಗುತ್ತೆ ಇದ್ರಲ್ಲಿ ಡೌಟ್ ಇದೆ ಇಲ್ವಾ ಅಂತ. ಡೌಟ್ ಇರ್ಲಿಲ್ಲ ಪರೀಕ್ಷೆ ಕಳ್ಸೋದಿಲ್ಲ ಅದು. ಸೊ ಅದ್ರಲ್ಲಿ ಅವರು ಭಯ ಪಡೋಂಥದ್ದು ಏನಿಲ್ಲ ಅದ್ರಲ್ಲಿ. ಸಬೇಸಿಸ್ ಕ್ಯಾನ್ಸರ್ ಅಲ್ಲ. ನನ್ಗೊಂದು ಪ್ರಶ್ನೆ ಇದೆ ಸರ್. ಕೇಳಿ. ಹಿರಿಯ ನಾಗರಿಕರಿಗೆ ಸಾಮಾನ್ಯವಾಗಿ ಯಾವ ತರಹದ ಕ್ಯಾನ್ಸರ್ ಬರೋದು? ಆಮೇಲೆ ಇನ್ನೊಂದು ಪ್ರಶ್ನೆ, ಸ್ವಸ್ಥವಾಗಿ ಇರ್ಲಿಕ್ಕೆ ಯಾವ ತರದ ಜೀವನ ಶೈಲಿಯನ್ನ ಈಗ ಈ ಸ್ಥಿತಿಯಲ್ಲಿ ಏನ್ ಇಲ್ಲ ಅಂತ ಅನ್ಕೊಂಡಿದೀನಿ ನನ್ಗೆ. ಆದ್ರೆ ಯಾವ ತರದ ಜೀವನ ಶೈಲಿಯನ್ನ ನಾವು ಅನುಸರಿಸ್ಬೇಕು, ಅದರಿಂದ ನಾವು ಕೊನೆಯವರೆಗೂ ಯಾವಾಗ್ಲೂ ಸುಸ್ಥವಾಗಿ ಇರ್ಬೋದು? ಈ 2 ಪ್ರಶ್ನೆ ನಾನು ಕೇಳಿದ್ದೆ ಸರ್. ಹಿರಿಯ ವಯಸ್ಸಿನಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಳ್ಳೋದು ಸಾಮಾನ್ಯವಾಗಿ ಸ್ತ್ರೀಯರಲ್ಲಿ ಬೇರೆ ಇರುತ್ತೆ, ಮತ್ತೆ ಗಂಡಸರಲ್ಲಿ ಬೇರೆ ಇರುತ್ತೆ. ಗಂಡಸರಲ್ಲಿ ಸರ್ವೇ ಸಾಮಾನ್ಯ ಆಗುವುದು ಇದು ಜಠರದ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್ ಆಗುತ್ತೆ, ಮತ್ತೆ ಪ್ರಾಸ್ಟೇಟ್ ಅಂತ ಇರುತ್ತೆ, ಗಂತಿ ಇರುತ್ತೆ, ಅದ್ರದ್ದು ಕ್ಯಾನ್ಸರ್ ಆಗ್ಬೋದು ವಯಸ್ಸಾದ್ಮೇಲೆ. ಆಮೇಲೆ ಕೆಲವರಿಗೆ ಇದು ಥೈರಾಯ್ಡ್ದು ಬಹಳ ಜನರಿಗೆ ಗೊತ್ತಾಗಲ್ಲ, ಅದು ಒಂದು ಸಾಮಾನ್ಯವಾಗಿ ಕಾಣಿಸೋದು. ಹೆಣ್ಮಕ್ಳಲ್ಲಿ ಮುಖ್ಯವಾಗಿ ಇದು ಕ್ಯಾನ್ಸರ್ ಕಾಣಿಸ್ಕೊಳ್ಳೋದು ಒಂದು ಇದು ಸ್ತನದ ಕ್ಯಾನ್ಸರ್ ಒಂದು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ ವಯಸ್ಸಾದವರಲ್ಲಿ. ಆಮೇಲೆ ಗರ್ಭಕೋಶ ಕ್ಯಾನ್ಸರ್ ಕೂಡ ಅದು ನೋಡ್ಬೋದು. ಆಮೇಲೆ ನೀವು ಕೇಳಿರೋ ಪ್ರಶ್ನೆಗೆ ಇದು ಕ್ಯಾನ್ಸರ್ ನಮ್ಮ ನಿತ್ಯ ಜೀವನ ಶೈಲಿಯಲ್ಲಿ ಏನ್ ಮಾಡ್ಬೋದು ಅಂತ, ಅದು ಎಲ್ಲರಿಗೆ ಗೊತ್ತಿರೋ ಪ್ರಕಾರ ನಮ್ಗೆ ಬೇಕಾಗಿರೋದು ಯೋಗಾಭ್ಯಾಸ, ವ್ಯಾಯಾಮ, ವಾಕಿಂಗ್ ಮಾಡೋದು, ನಮ್ ಜೀರ್ಣಶಕ್ತಿ ಇರೋಷ್ಟು ಊಟ ಮಾಡೋದು, ಆಮೇಲೆ ಅವಾಯ್ಡ್ ಆಯಿಲ್ ಫ್ಯಾಟ್ಸ್, ಆತರ ಏನಾದ್ರೂ ನಮ್ಗೆ ಕುಡಿಯೋ ಚಟ, ಆಮೇಲೆ ಆಲ್ಕೋಹಾಲ್ ಚಟ ಇದ್ರೆ ಅದು ಒಂದು ಆದಷ್ಟು ನಿಲ್ಸೋದು ಪ್ರಯತ್ನ ಮಾಡೋದು. ಸೊ ಆರೋಗ್ಯವಾಗಿ ಏನಂತಾರೆ ಮಿತವಾಗಿ ತಿಂದು ಒಂದು ದೈಹಿಕ ವ್ಯಾಯಾಮ ಮಾಡ್ಕೊಂಡು ಶಿಸ್ತಿನಿಂದ ಇದ್ರೆ ಲಕ್ಷಣಗಳು ಕಮ್ಮಿ ಆಗುತ್ತೆ. ನಮಸ್ಕಾರ. ಈಗ ನೀವು ಸ್ತನ ಕ್ಯಾನ್ಸರ್ ಅಂತ ಹೇಳಿದ್ರಲ್ವಾ, ಈ ಸ್ತನ ಕ್ಯಾನ್ಸರ್ ಅಥವಾ ಯಾವುದೇ ಕ್ಯಾನ್ಸರ್ ಒಂದ್ಸಲ ಬಂದಾದ್ಮೇಲೆ ಅದು ಕ್ಯೂರ್ ಆದ್ಮೇಲೆ, ಅಂದ್ರೆ ಅದು ಗುಣಲಕ್ಷಣಗಳು ಹೋದ್ಮೇಲೆ ಮತ್ತೆ ಬರೋ ಸಾಧ್ಯತೆಗಳು ಇರುತ್ತಾ ಅದಕ್ಕೆ ಟ್ರೀಟ್ ಮಾಡದ್ಮೇಲೆನು? ಹಾ, ಇದು ಕ್ಯಾನ್ಸರ್ ಒಂದ್ಸರಿ ಆದ್ಮೇಲೆ ಎಲ್ಲ ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದ ಒಂದು ವಿಷಯ ಏನಂತಂದ್ರೆ, ಅದು ನಾವು ಚೆನ್ನೈಯಲ್ಲಿ ತೋರಿಸ್ತೀವಲ್ಲ, ಅದೊಂಥರ ಏಡಿ ಕ್ರ್ಯಾಬ್ ತರ, ಅಂದ್ರೆ 4 ಕಾಲಿಂದ 4 ದಿಕ್ಕದಲ್ಲಿ ಅದು ಹರಡುತ್ತದೆ. ಈ ಸ್ತನ ಕ್ಯಾನ್ಸರ್ ಏನಿದೆ ಅಂತಂದ್ರೆ, ಅದು ಸ್ಟೇಜ್ ಮೇಲೆ ನಿಮ್ದು ಕ್ಯೂರ್ ಆಗ್ಬೋದು, ಅಥವಾ ಅದು ಮತ್ತೆ ರಿಕರ್ ಆಗ್ಬೋದು, ಮತ್ತೆ ಬೆಳಿಬಹುದು, ಬೇರೆ ಭಾಗದಲ್ಲಿ ಸ್ಪ್ರೆಡ್ ಆಗ್ಬೋದು ಅಂಬೋದು ಇರುತ್ತೆ. ಸರ್ವೇ ಸಾಮಾನ್ಯವಾಗಿ ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ, ಚಿಕ್ಕ ಗಡ್ಡೆ ಇರುವಾಗ ಅದು ಬೇರೆ ಕಡೆ ದೇಹದಲ್ಲಿ ಅದು ಕಂಕಳದಲ್ಲಿ ಸ್ಪ್ರೆಡ್ ಆಗ್ಲಿಲ್ಲ ಅಂತಂದ್ರೆ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ. ಒಂದು 2 ರಿಂದ 5 ವರ್ಷದವರೆಗೆ ಅದು ಯಾವುದೇ ಕಾಯಿಲೆಗೆ ಸಂಬಂಧಪಟ್ಟಿದ್ದು ಯಾವ್ದು ಬೆಳವಣಿಗೆ ಆಗ್ಲಿಲ್ಲ, ಬೇರೆ ಕಡೆ ಹರಡ್ಲಿಲ್ಲ ಅಂತಂದ್ರೆ ನಾವು ಅದಕ್ಕೊಂಥರ ಕ್ಯೂರ್ ತರ ನೋಡ್ಕೊಳ್ತೀವಿ, ಕ್ಯೂರ್ ಆಗಿದೆ ಅಂತ ತಿಳ್ಕೊತೀವಿ. ಬಟ್ ಯೂಶುವಲಿ ಏನಾಗುತ್ತೆ, ಕ್ಯಾನ್ಸರ್ದಲ್ಲಿ ಯಾವುದೇ ಒಂದ್ಸರಿ ಸ್ಟೇಜ್ ಅಲ್ಲಿ ಬಂದ್ರು ನಾವು ಫಾಲೋ ಅಪ್ ಅಲ್ಲಿ ಇಡ್ತೀವಿ ಪೇಷಂಟ್ಗೆ. ಫಾಲೋ ಅಪ್ ಅಂದ್ರೆ ಹೇಳ್ತೀವಿ 2 ತಿಂಗಳಿಗೆ ಬನ್ನಿ, 3 ತಿಂಗಳಿಗೆ ಬನ್ನಿ, ಈ ತರ ಸಿಂಪ್ಟಮ್ಸ್ ಬಂದ್ರೆ ಬಂದು ತೋರಿಸ್ಬೇಕು ಅಂತ. ಇವರಿಗೆಲ್ಲ ಒಂದು ವರ್ಷದಲ್ಲಿ ಒಂದು ಚೆಸ್ಟ್ ಎಕ್ಸ್ರೇ, ಅಂದ್ರೆ ಎದೆದು ಎಕ್ಸ್ರೇ ಪ್ಲಸ್ ಒಂದು ಅಲ್ಟ್ರಾಸೌಂಡ್, ಈ ತರ ಮಾಡಿ ಫಾಲೋ ಅಪ್ ಅಲ್ಲಿ ಇಟ್ಕೊಳ್ತೀವಿ. ಒಂದ್ ನಿಮಿಷ, ಗಂಗಾಮಣಿ ಅವ್ರು ಕೇಳ್ತಾರೆ, ಆಯ್ತಾ? ಕ್ಯಾನ್ಸರ್ ಬಂದೈತೆ ಅವ್ರಿಗೆ, ಯಾತರ ಕ್ಯಾನ್ಸರ್ ಬಂದೈತೆ ಯಾವ ತರ ನೋಡ್ಕೋಬೇಕು ಸರ್? ಕ್ಯಾನ್ಸರ್ ಬಂದೈತೆ ಅಂತಂದ್ರೆ ಒಂದು ಏನಾದ್ರು ಉದಾಹರಣೆ ಕೊಡಿ, ಯಾವ ತರ ನೋಡ್ಕೋಬೇಕು ಅಂದ್ರೆ ನಾನು ಅದ್ರ ಪ್ರಕಾರ ಹೇಳ್ತೀನಿ. ನಾನು ಈ ಮನೆಯಲ್ಲಿ ಯಾರಾದ್ರೂ ಇದ್ರೆ ಅಥವಾ ನೀವು ಪಕ್ಕದ ಮನೆಯಲ್ಲಿ ನೋಡಿದ್ರೆ ಈ ತರ ಆಗಿದೆ ಅಂದ್ರೆ ನಾನು ಅದು ಯಾವ ತರ ನೋಡ್ಕೋಬಹುದು ಅಂತ ಹೇಳ್ಬೇಕು. ಸರ್ ನಮಸ್ತೆ ಸರ್, ಜ್ಯೋತಿ ಅಂತ ಮಾತಾಡ್ತಾರ ಲಗ್ಗೆರೆಯಿಂದ ಸರ್. ನಮಸ್ತೆ ಅಮ್ಮ, ಹೇಳಿ.
ಸರ್ ನಮ್ ಚಿಕ್ಕಮ್ಮನ್ಗೆ ಈ ಕೋವಿಡ್ ಟೈಮ್ ಅಲ್ಲಿ ಕೆನ್ನೆ ಮೇಲೆ ಗಡ್ಡೆ ಆಗಿತ್ತು. ಹಾ ಅದನ್ನ ತಗೊಂಬಂದು ಚೆಕ್ ಮಾಡಿ ಎಲ್ಲ ಮಾಡಿದ್ಕೆ ಕ್ಯಾನ್ಸರ್ ಅಂತ ಹೇಳಿದ್ರು, ಆಪರೇಷನ್ ಮಾಡಿದ್ರು. ಕಿಡ್ವಾಯಲ್ಲಿ ಎದೆನ ಕಟ್ ಮಾಡಿ ಕೆನ್ನೆಗೆ ಹಾಕಿದ್ರು. ಅದು ಆಮೇಲೆ ಅದೇ ಭಾಗನ ಕಟ್ ಮಾಡಿ ಕೆನ್ನೆಗೆ ಹಾಕಿ ಆಪರೇಷನ್ ಮಾಡಿದ್ರು ಸರ್ ಕಿಡ್ವಾಯಲ್ಲಿ. ಆಮೇಲೆ ಕೋವಿಡ್ ಟೈಮ್ ಅಲ್ಲಿ ಅವರು ಆಂಧ್ರದವರು, ಆಮೇಲೆ ತಿರುಪತಿನಲ್ಲಿ ಹೋಗಿ ಶಾಕ್ ಕೊಟ್ಟಿ ಅದನ್ನ ಒಂದ್ ತಿಂಗಳು ಶಾಕ್ ಕೊಟ್ಟಿ ಎಲ್ಲ ಮಾಡಿದ್ದಾರೆ, ಕಮ್ಮಿ ಆಗಿಲ್ಲ. ಅದು ಎದೆ ಭಾಗ ಕೆಳಗಟ್ಟಿಗೆ ನೇತಾಡ್ತೈತೆ. ಅದನ್ನ ಯಾವ ತರ ಮಾಡ್ಬೇಕು? ಇದು ಇಲ್ಲಿ ನೋಡಿ, ಅದು ನಿಮ್ಗೆ ಬಾಯಲ್ಲಿ ಆಗಿರೋ ಕ್ಯಾನ್ಸರ್ಗೆ ಅದು ಬಾಯಲ್ಲಿ ಇರೋದು ತೆಗೆದ್ಬಿಟ್ಟು ಅದು ಇದು ಮೂಳೆ ಇರತ್ತಲ್ಲ, ದವಡೆ ಮೂಳೆ, ಅದು ತೆಗೆದ್ಬಿಟ್ಟು ಎದೆಯಲ್ಲಿ ಇರೋದು ಚರ್ಮವನ್ನು ತಗೊಂಡೋಗಿ ಅಲ್ಲಿ ಅದಕ್ಕೆ ಇದು ಪ್ಲಾಸ್ಟಿಕ್ ಸರ್ಜರಿ ತರ ಮಾಡಿ ಅದು ಕ್ಲೋಸ್ ಮಾಡ್ತಾರೆ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಕಾಂಪೋಸಿಟ್ ರಿಸೆಕ್ಷನ್ ಅಂತ ಕರೀತಾರೆ. ಇದಾದ್ಮೇಲೆ ಕರೆಂಟ್ ಕೊಡ್ತಾರೆ. ಈಗ ಅದು ಜೋತ್ ಬಿದ್ದಿರೋದು ಏನಂತಂದ್ರೆ, ಅದು ಒಂದು ಕಾರಣ ಕಾಯಿಲೆಯಿಂದ ಇರ್ಲಿಕ್ಕಿಲ್ಲ, ಅದು ಇರೋದು ಸ್ತನದ ಗಾತ್ರದಿಂದ. ಸ್ತನದ ಗಾತ್ರ ಜಾಸ್ತಿ ಇದ್ರೆ ಅದು ಗಲ್ಲದಲ್ಲಿ ಸ್ವಲ್ಪ ಒಂಥರ ಊದ್ಕೊಂಡು ಜೋತ್ ತರ ಕಾಣಿಸುತ್ತೆ ಅದು. ಸೊ ಆ ತರ ಒಂದು ಸಂದರ್ಭ ಇರ್ಬೋದು, ಕಾಯಿಲೆ ಇರ್ಲಿಕ್ಕಿಲ್ಲ ಅವ್ರಿಗೆ. ಅದು ಏನಾಗುತ್ತೆ ಹೇಳಿ ಸರ್, ಅದಕ್ಕೆ ಕಮ್ಮಿ ಆಗ್ತಾ ಇಲ್ಲ, ಅದು ಚರ್ಮ ಬಂದು ಕೆಳಗಡೆಗೆ ನೇತಾಡೋ ತರ ಕಾಣ್ತೈತೆ ಅಸಹ್ಯವಾಗಿ. ಆಮೇಲೆ ಈಗ 1 year ಆಗಿದೆ ಸರ್, ಅದು 1 year ಆಗಿದೆ. ಈಗ ಬೆನ್ನು ಕಾಣಿಸ್ಕೊಂತ ಇದೆ, ಬೆನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಸರ್. ಯಾಕೆ ಸರ್ ಆತರ? ಬೆನ್ನು ಸರ್ಕ್ಯುಲೇಷನ್ ಅಂತಂದ್ರೆ ಅರ್ಥ ಆಗಿಲ್ಲ ನನ್ಗೆ, ಅದು ಅರ್ಥ ಆಗಿಲ್ಲ ನನ್ಗೆ. ಬ್ಲಡ್ ಬೆನ್ನಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇಲ್ವಂತೆ ಆಪರೇಷನ್ ಆದಾಗ್ಲಿಂದ. ಅಲ್ಲ, ಅದ್ರ ಸಿಂಪ್ಟಮ್ ಏನು? ಸರ್ಕ್ಯುಲೇಷನ್ ಅಂದ್ರೆ ಆ ತರ ಪದಗಳು ಬರಲ್ಲ. ಬೆನ್ ನೋವು ಅಂತ ಹೇಳ್ಬೋದು, ಅಥವಾ ಬೆನ್ನಲ್ಲಿ ಏನಾದ್ರೂ ತೊಂದರೆ ಇದ್ರೆ ಹೇಳಿ. ಬೆನ್ನಲ್ಲಿ ತೊಂದರೆ ಇದೆ ಸರ್, ಹೋಗಿ ಚೆಕ್ ಮಾಡಿಸಿದ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಸರ್. ಏನ್ ಮಾಡೋದು ಸರ್ ಅದಕ್ಕೆ ಮತ್ತೆ ನಾವು ಟೆಸ್ಟ್ ಮಾಡಿ ನೋಡ್ಬೇಕು. ಫಸ್ಟ್ ನೀವು ಹೇಳಿರೋದು ಆ ಪೇಷಂಟ್ಗೆ ಇಲ್ಲೇ ಕಿದ್ವಾಯಿಲೆ ನಾನು ಕೆಲಸ ಮಾಡೋದು, ಬಂದ್ಬಿಟ್ರೆ ಅದು ನೋಡ್ಕೊಂಡು ಅದೇನು ಅದು ಯಾವ ಡಿಪಾರ್ಟ್ಮೆಂಟ್ ಆಗ್ಲಿ ಅದಾಗ್ಲಿ ಬಂದು ಇದು ಚೆಕ್ಅಪ್ ಮಾಡಿಸ್ಕೊಂಡ್ರೆ ಅದಕ್ಕೆ ನಿಮ್ಗೆ ಕರೆಕ್ಟ್ ಆಗಿ ಆನ್ಸರ್ ಸಿಕ್ಕುತ್ತೆ, ಅದು ಕಾಯಿಲೆಗೆ ಸಂಬಂಧಪಟ್ಟಿದ್ದು ಅಥವಾ ಇಲ್ಲ ಅಂತ ಹೇಳ್ಬೋದು. ಸರಿ ಸರ್, ಓಕೆ ಸರ್, ನಿಮ್ ಕಂಟ್ರೋಲ್ ಮಾಡ್ತೀವಿ ಸರ್, ಅವ್ರನ್ನ ಕರ್ಸಿ ಬಂದ್ ಭೇಟಿ ಮಾಡಕ್ ಹೇಳಿ. ಕಿಡ್ವಾಯಿಲೆ ಮಾಡಿಸ್ಕೊಂಡಿದ್ವಿ ಆಪರೇಷನ್. ನಾನು ಕಿದ್ವಾಯದಲ್ಲೇ ಇರೋದು, ಮೋಸ್ಟ್ಲಿ ಅದು ನಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಆಗಿರುತ್ತೆ. ಅದು ಆಗಿದ್ರೆ ನಾವೇ ನೋಡಿ ನಿಮ್ಗೆ ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಕೊಡ್ತೇನೆ. 1 year ಆಗಿದೆ ಸರ್, ಕೋವಿಡ್ ಟೈಮ್ ಅಲ್ಲಿ ಮಾಡ್ಸಿರೋದು ಸರ್. ಅದು ಪರವಾಗಿಲ್ಲ, ಅದೇನ್ ತೊಂದರೆ ಇಲ್ಲ. ಈಗೆಲ್ಲ ಟ್ರೀಟ್ಮೆಂಟ್ ವೈಸ್ ಸರ್ಜರಿ ಆಗಿದೆ ಮತ್ತು ಕರೆಂಟ್ ಕೊಟ್ಟಿದ್ದಾರೆ. ಸೊ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಮುಗ್ದಿದೆ. ಆ ಬೆನ್ನಿಂದ ಏನಾಗಿದೆ ಎಂಬುದು ನೋಡ್ಬೇಕು. ಏನು ಕಾಯಿಲೆಯಿಂದ ಏನಾದ್ರು ಸ್ಪ್ರೆಡ್ ಆಗಿದ್ದು ಅಥವಾ ಅವ್ರ ವಯಸ್ಸಿಗೆ ತಕ್ಕಂತೆ ಬೆನ್ನಿಂದ ಏನಾದ್ರು ತೊಂದರೆ ಇದೆ ನೋಡ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಅವಾಗ್ಲೇ ಗಂಗಾಮಣಿಯವರು ಒಂದ್ ಪ್ರಶ್ನೆ ಕೇಳಿದ್ರಲ್ಲ ಸರ್, ಇವಾಗ ಕ್ಯಾನ್ಸರ್ ಬಂದಿರೋರ್ನ ಹೇಗ್ ನೋಡ್ಕೊಳ್ಳೋದು ಅಂತ. ಅವ್ರಿಗೆ ತೊಡೆ ಹತ್ರ ಕ್ಯಾನ್ಸರ್ ಆಗಿತ್ತು, ಬೋನ್ ಕ್ಯಾನ್ಸರ್. ಅದನ್ನ ತೊಡೆ ಭಾಗದಲ್ಲಿ ಸ್ವಲ್ಪ ಎಲ್ಲ ಸರ್ಜರಿ ಮಾಡಿ ಅದನ್ನೆಲ್ಲ ರಿಮೂವ್ ಮಾಡಿ ಯೋನಿ ಭಾಗನು ಸಹ ರಿಮೂವ್ ಮಾಡಿದ್ರು ಸರ್. ಅಂತವ್ರನ್ನ ಹೇಗ್ ನೋಡ್ಕೊಳ್ಳೋದು ಅಂತ ಕೇಳ್ತಿದ್ದಾರೆ. ಹೇಗೆ ನೋಡ್ಕೊಳ್ಳೋದಂದ್ರೆ ತುಂಬಾ ವಿಸ್ತಾರವಾದ ಒಂದು ಪೇಷಂಟ್ಗೆ ಹೇಗೆ ನೋಡ್ಕೋಬಹುದಂದ್ರೆ, ಅವ್ರದ್ದು ಕ್ಯಾನ್ಸರ್ ಏನ್ ಆಪರೇಷನ್ ಎಲ್ಲ ಮಾಡಿ ಅದು ಎಲ್ಲ ಆಗಿದ್ರೆ ಚೆಕಪ್ ಬಂದು ಇಲ್ಲಿ ಸರಿಯಾಗಿ ತೋರ್ಸ್ಕೊಳ್ಳೋದು ಒಂದ್ ರೀತಿಯಿಂದ. ಮನೇಲಿ ಅವ್ರಿಗೆ ಏನಾದ್ರು ತೊಂದರೆ ಆಗ್ತಾ ಇದೆ ನೋಡ್ಕೊಳಕ್ಕೆ ಅಂದ್ರೆ ಅದಕ್ಕೆ ನಾನು ಮಾಹಿತಿ ಕೊಡ್ಬೋದು, ಏನ್ ತೊಂದರೆ ಆಗುತ್ತೆ ನೋಡೋದ್ರಲ್ಲಿ ಅಂತ. ನೋಡ್ಕೊಳ್ಳೋದಂತಂದ್ರೆ ಚೆಕಪ್ ಮಾಡೋದು ಒಂದು ವಿಷಯ. ಎರಡನೇದು, ಮನೆಯಲ್ಲಿ ಅವ್ರಿಗೆ ಏನಾದ್ರು ಓಡಾಡಕ್ ತೊಂದರೆ ಆಗಿದ್ರೆ ಅದು ಆಗಿದ್ರೆ ಅದಕ್ಕೆ ಯಾವ ರೀತಿಯಿಂದ ಹೆಲ್ಪ್ ಮಾಡ್ಬೇಕು ಅನ್ನೋದು ಇನ್ನೊಂದು ವಿಷಯ. ಫುಡ್ ಎಲ್ಲ ಹೇಗ್ ಕೊಡೋದು ಅವ್ರಿಗೆ ಆ ತರ ತೊಂದರೆ ಇರೋದ್ರಿಂದ, ಜೊತೆಗೆ ಅವ್ರಿಗೆ ಸ್ವಲ್ಪ ಓಡಾಡೋದಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಹೇಗ್ ಓಡಾಡಿಸ್ಬೋದು ಅಂತ. ಅಲ್ಲಲ್ಲ, ಅರ್ಥ ಆಯ್ತು ನೀವ್ ಹೇಳಿದ್ದು. ಬಟ್ ಇದು ನನ್ಗ ಹೇಗೆ ನೋಡ್ಕೊಳ್ಳೋದಂತಂದ್ರೆ, ಈಗ ಪೇಷಂಟ್ಗೆ ಡಿಪೆಂಡಿಂಗ್ ಆನ್ ದೇರ್ ಪ್ರಾಬ್ಲಮ್ ಅವ್ರಿಗೆ ಏನ್ ತೊಂದರೆ ಇರುತ್ತೆ ಅದ್ರ ಪ್ರಕಾರ ಮಾಹಿತಿ ಕೊಡ್ಬೋದು. ಇವರಿಗೆ ಅದು ಆಪರೇಷನ್ ಆಗಿ ಎಷ್ಟು ದಿವಸ ಆಯ್ತು ಅಂತ ಹೇಳಿದ್ರು? ಈಗ ಆಲ್ರೆಡಿ ಆಪರೇಷನ್ ಆಗಿದೆ ಸರ್. 1 year ಆಗಿದೆ ಸರ್, 1 year ಆಗಿದೆ. ಎಲ್ಲಿ, ಯಾವ ಆಸ್ಪತ್ರೆಯಲ್ಲಿ ಮಾಡಿರೋದು? ಅದು ಬ್ಯಾಪ್ಟಿಸ್ಟ್ ಆಸ್ಪತ್ರೆನಲ್ಲಿ ಸರ್. ಅಲ್ಲಿ ಆಮೇಲೆ ಚೆಕಪ್ ಹೋಗಿದ್ದಾರ? ಅದಾದ್ಮೇಲೆ ಏನಾದ್ರು ಕರೆಂಟ್ ಏನಾದ್ರು ಕೊಟ್ಟಿದ್ದಾರಾ? ಅಂದ್ರೆ ರೇಡಿಯೇಷನ್? ಕರೆಂಟ್ ಕೊಟ್ಟಿಲ್ಲ ಸರ್, ಮಾತ್ರೆ ಕೊಡ್ತಾ ಇದ್ರು. ಸರ್ಜರಿ ಆಗಿ ಗ್ಲೂಕೋಸ್ ಮುಖಾಂತರ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ರು ಅವ್ರಿಗೆ. ಫಾಲೋ ಅಪ್ ಅಲ್ಲಿ ಇದಾರೆ, ಇವಾಗ್ಲೂ ಸಹ ಫಾಲೋ ಅಪ್ ಅಲ್ಲಿ ಇದಾರೆ.
ಫಾಲೋ ಅಪ್ ಅಲ್ಲಿ ಇದ್ರೆ ಒಳ್ಳೇದು. ಬಟ್ ಅಲ್ಲಿ ಮನೆಯಲ್ಲಿ ಇವ್ರಿಗೆ ಏನ್ ತೊಂದ್ರೆ ಫೇಸ್ ಮಾಡ್ತಾ ಇದಾರೆ ಅನ್ನೋದು ನಂಗೆ ಅರ್ಥ ಆಗಿಲ್ಲ. ಅವ್ರು ನಡೆಯಕಂದ್ರೆ ತೊಡೆ ಮುಖ ಎಷ್ಟು ಭಾಗ ಅದು ಮಾಂಸ ತೆಗ್ದಿದಾರೋ ಅಥವಾ ಮೂಳೆಗೆ ಏನಾದ್ರು ಸಂಬಂಧಪಟ್ಟಿದ್ದು ಆಪರೇಷನ್ ಮಾಡಿದಾರೋ ಅದು ಡೀಟೇಲ್ಸ್ ಇದ್ರೆ ನಾನು ಕರೆಕ್ಟ್ ಆಗಿ ಹೇಳ್ಬೋದು. ಓಕೆ ಓಕೆ. ಬೋನ್ಗೆ ಏನಾದ್ರು ಮಾಡಿದಾರ? ತೊಡೆ ಮಾಂಸ ಸರ್, ತೊಡೆ ಮಾಂಸನ ತೆಗ್ದು ಅದು ಸ್ಟಿಚಿಂಗ್ ಮಾಡಿರೋದ್ ಹತ್ರ ಹಾಕಿದ್ದಾರೆ ಸರ್. ಹಂಗಾಗಿ ಎಳ್ದಂಗ ಆಗತ್ತೆ. ಈಗ ಕೊರೆಗಾಲ ಎಲ್ಲ ಇರೋದ್ರಿಂದ ಸ್ವಲ್ಪ ಎಳ್ದಂಗ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ತರ ಇದ್ರೆ ಒಂಥರ ಫಿಸಿಯೋಥೆರಪಿ ಅಷ್ಟೇ ಕೊಡಿಸ್ಬೋದು. ಫಿಸಿಯೋಥೆರಪಿ ಮಾಡಿಸಿ ತೊಡೆದು ಮಸಲ್ ಉಳಿದಿರೋದು ಮಸಲ್ಸ್ ಗೆ ಎಕ್ಸರ್ಸೈಸ್ ಮಾಡಿದ್ರೆ ಅದೇ ಎಳ್ತಾ ಎಲ್ಲ ಕಮ್ಮಿ ಆಗುತ್ತೆ. ಫಿಸಿಯೋಥೆರಪಿ ತರ ಮಾಡಿ ಅದೇನಂದ್ರೆ ತೊಡೆದ ಕೆಲವು ಎಕ್ಸರ್ಸೈಸ್ ಕಲ್ಸ್ಕೊಡ್ತಾರೆ, ಅದು ಮಾಡೋದು ಒಳ್ಳೇದು. ಮತ್ತೆ ಫಾಲೋ ಅಪ್ ಅಲ್ಲಿ ಮಾಡೋದು ಮುಖ್ಯ. ಫಾಲೋ ಅಪ್ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕೇಳುಗರೆ ಕೇಳಿದ್ರಲ್ಲ, ಇಲ್ಲಿ ತನಕ ನಮ್ಮ ಜೊತೆ ಡಾಕ್ಟರ್ ರಾಜಶೇಖರ್ ಅವರಿದ್ರು. ಕ್ಯಾನ್ಸರ್ ಕಾಯಿಲೆಯ ಬಗ್ಗೆ ನಮ್ಮ ಹಿರಿಯ ನಾಗರಿಕರಿಗೆ ಪ್ರಶ್ನೆಗಳಿದ್ವು. ಆ ಎಲ್ಲ ಪ್ರಶ್ನೆಗಳಿಗೂ ನಮ್ಮ ಡಾಕ್ಟರ್ ರಾಜಶೇಖರ್ ಅವರು ಉತ್ತರನ ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮಗೆ ತಿಳಿಸಬಹುದು. ನಮ್ಮ ಮೇಲ್ ಐಡಿ ಈ ರೀತಿ ಇದೆ: radioactive 90.4 msz@gmail.com. ಈ ಒಂದು ಮೇಲ್ ಐಡಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು. ಹಾಗೆ ಕೇಳುಗರೆ, ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು ನಮ್ಮ ವೆಬ್ಸೈಟ್ ಆದ iRadio ಈ ಒಂದು ವೆಬ್ಸೈಟ್ಗೆ ಹೋಗಿ ನಮ್ಮ ಕಾರ್ಯಕ್ರಮಗಳನ್ನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ, ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್. ಆಗಿ ಆಕ್ಟಿವ್.